ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳು ಸವಿಸ್ತಾರವಾಗಿ ಹೇಳಿದರು ಯಾವ ರೀತಿ ಅವರು ರಾತ್ರಿ ಎದ್ದು ಹೋಗಿ ಬೆಳಗ್ಗೆ ಗೇಟಿನ ತೊಂದರೆ ನೋಡಿದರು, ರೈತರಿಗಾದ ತೊಂದರೆ ನೋಡಿದ್ರಂತೆ. ಅದನ್ನು ನಾವೆಲ್ಲ ಮೆಚ್ಕೊತೇವೆ. ಆದರೆ ಇದು ಗೇಟ್ ಯಾಕೆ ಪ್ರಾಬ್ಲಮ್ ಬಂತು ಅನ್ನೋದು ವಿಚಾರ ಮಾಡೋದು ಭಾಳ ಇಂಪಾರ್ಟೆಂಟ್. ಜನವರಿ 23ಕ್ಕೆ ಅದ್ರ ಬಗ್ಗೆ ಇದು ಪ್ರಾಬ್ಲಮ್ ಐತಿ ಅನ್ನೋದಕ್ಕೆ ತುಂಗಭದ್ರಾ ಡ್ಯಾಮ್ ಬೋರ್ಡು ಟೆಂಡರ್ ಕರೆದಿತ್ತು. ಆದರೆ ಆ ಟೆಂಡರ್ದಲ್ಲಿ ಏನು ಮಾಡಿದ್ರು ಅಂತಂದ್ರೆ ಅಲ್ಲಿರುವಂಥ ಅಧಿಕಾರಿಗಳು ಕೊಲ್ಯೂಡಾಗಿ ಬೇರೆ ಬೇರೆ ಯಾರು ಕ್ವಾಲಿಫೈಡ್ ಆಗುವಂಥ ಕ್ವಾಲಿಫೈ ಆಗೋರು ಯಾರಿದ್ರು ಅವ್ರನ್ನೆಲ್ಲ ಡಿಸ್ಕ್ವಾಲಿಫೈ ಮಾಡಿ ಒಂದು ರಾಘವ ಕನ್ಸ್ಟ್ರಕ್ಷನ್ ಅಂತ ಒಂದು ಕಂಪ್ನಿಗೆ ಆ ಟೆಂಡರ್ ಕೊಟ್ಟರು. ಆ ರಾಘವ ಕನ್ಸ್ಟ್ರಕ್ಷನ್ ಕಂಪ್ನಿ ವಿರುದ್ಧ ಉಳಿದ ಬಿಡ್ಡರ್ಸು ಹೈಕೋರ್ಟಿಗೆ ಹೋದರು. ಧಾರವಾಡ ಹೈಕೋರ್ಟ್ದಲ್ಲಿ ಕೇಸ್ ಆದರೆ ಧಾರವಾಡ ಹೈಕೋರ್ಟು ಆರ್ಡ್ರ್ ಮಾಡ್ತು, ಈ ರಾಘವ ಕನ್ಸ್ಟ್ರಕ್ಷನ್ದ ಕೊಟ್ಟಂಥ ಟೆಂಡರನ್ನು ಕ್ಯಾನ್ಸಲ್ ಮಾಡಿರಿ ಮತ್ತು ಅವ್ರದ್ದು ಪೇಮೆಂಟನ್ನು ನಿಲ್ಲಿಸ್ರಿ ಅಂಥೇಳಿ. ಆದರೆ ಇನ್ನೂ ತನಕನೂ ಅದ್ರ ಬಗ್ಗೆ ಮತ್ತು ನಮ್ಮ ಜಲಶಕ್ತಿ ಮಂತ್ರಾಲಯದಿಂದ ಕೂಡ ಎನ್ಕ್ವೈರಿ ಕೂಡ ಮಾಡಿಸಿದ್ರು. ಆ ಎನ್ಕ್ವೈರಿ ರಿಪೋರ್ಟ್ ಕೂಡ ನನಗೆ ಗೊತ್ತಿದ್ದ ಮಟ್ಟಿಗೆ ರಾಘವ ಕನ್ಸ್ಟ್ರಕ್ಷನ್ ಕೊಟ್ಟಿದ್ದ ತಪ್ಪು, ಅಧಿಕಾರಿಗಳು ಮಾಡಿದ ತಪ್ಪು ಅಂತ ಬಂದಿದೆ. ಹಾಗಾಗಿ ಇವತ್ತು ಇದೇನು ಗೇಟ್ ಬ್ರೇಕ್ ಆಗಿದೆ ಅದು ಕೇವಲ ಗೇಟ್ ಬ್ರೇಕ್ ಆಗಿದ್ದು ಪ್ರಾಬ್ಲಮ್ ಅಲ್ಲ. ಇವತ್ತು ಒಂದು ಬೆಳೆ 2 ಬೆಳೆ ಹೋದ್ರೆ ಅದರಿಂದ ಏನು ನಮ್ಗೆ ನ್ಯಾಷನಲ್ ಲಾಸ್ ಆಗುತ್ತೆ, ಅದು ಭಾಳ ಅಂದ್ರೆ ಭಾಳ ದೊಡ್ಡ ಲಾಸ್. ಬೈ ಚಾನ್ಸ್ ಅವತ್ತೇನಾದರೂ ಡ್ಯಾಮ್ ಒಡೆದು ಬಿಟ್ಟಿತ್ತಂದ್ರೆ ಏನು ಅನಾಹುತ ಆಗ್ತಿತ್ತು, ಅದರಿಂದ ಎಷ್ಟು ದೊಡ್ಡ ಲಾಸ್ ಆಗ್ತಿತ್ತು ಈ ಅಧಿಕಾರಿಗಳ ತಪ್ಪಿನಿಂದ ಅಥವಾ ಈ ಕೊಲ್ಯೂಡ್ ಆಗೋದ್ರಿಂದ ಅಂತೇಳಿ ತಮಗೆ ಗೊತ್ತೈತಿ. ಹಾಗಾಗಿ ನಾನು ವಿನಂತಿ ಮಾಡ್ತೀನಿ, ಇದಕ್ಕೆ ಕಾರಣೀಭೂತರಾದವ್ರ ಮೇಲೆ ನೀವು ಆ್ಯಕ್ಷನ್ ತೋರಿ, ಅವ್ರ ಮೇಲೆ ಪೊಲೀಸ್ ಕೇಸ್ ಹಾಕ್ರಿ, ಅವ್ರ ಮೇಲೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಂಡು ಅವ್ರು ಫರ್ದರ್ ಪೇಮೆಂಟ್ ಆಗ್ದಂಗೆ ಮಾಡಿರಿ. ಈ ರೀತಿ ತಪ್ಪು ಮುಂದೆ ಮರುಕಳಿಸ್ದಂಗೆ ತಾವು ನೋಡ್ಕೋರಿ ಅಂತ ವಿನಂತಿ ಮಾಡ್ತೀನಿ. ಅಧ್ಯಕ್ಷರೇ, ಒಂದು ನಮ್ಮ ಮೆಂಬರ್ಸ್ಗೆ ತಲೆಯಲ್ಲಿ ಡೆಪ್ಟಿ ಲೀಡರ್ ಸಾಹೇಬ್ರೆ ಒಂದು ನಮ್ಮ ತಲೆಯಲ್ಲಿ ಇರಬೇಕು. ಇದಕ್ಕೆ ಚೇರ್ಮನ್ನು ಟಿ ಬಿ ಬೋರ್ಡ್ ಹೆಡೆಡ್ ಬೈ CWC ಸೆಂಟ್ರಲ್ ವಾಟರ್ ಕಮಿಷನ್, ಅವರು ಇದಕ್ಕೆ ಹೆಡ್. ಕರ್ನಾಟಕ ಗೌರ್ಮೆಂಟ್ದು ಆಂಧ್ರ ಗೌರ್ಮೆಂಟ್ದು ಇದರಲ್ಲೇನು ಪಾತ್ರ ಇಲ್ಲ. ಪಾಂಡೆ ಅನ್ನೋರು ಚೇರ್ಮನ್ರು, ಸೆಕ್ರೆಟರಿನೂ CWC ORK ರೆಡ್ಡಿ ಅಂತ ಅಲ್ಲಿಯವರೇನೆ. 3 ಜನ ಮೆಂಬರ್ಗಳು, ನಾವೊಬ್ಬರು, ತೆಲಂಗಾಣ ಅವರೊಬ್ಬರು, ಅವರೊಬ್ಬರು, 3 ಜನ ಅದಕ್ಕೆ ಮೆಂಬರ್ಸ್ ಇದ್ದೀವಿ ಅಷ್ಟೇ. ಇದನ್ನು ಬರೀ ಗೇಟ್ನ TB ಡ್ಯಾಮ್ ಗೇಟ್ನ ಮೇಂಟೈನ್ ಮಾಡೋದು ತುಂಗಭದ್ರಾ ಬೋರ್ಡು. ಆ ಬೋರ್ಡು ಕೂಡ ಬೇರೆ ವಿಚಾರ. ಆ ಒಂದು ಇದು ನೀವೇನು ಈ ರಾಘವನ ಕನ್ಸ್ಟ್ರಕ್ಷನ್ ಇದೆ ಅದು ಬೇರೆ ಕೆಲಸ, ಈ ಕೆಲಸ ಅಲ್ಲ. ಇದನ್ನು ಕ್ಲೀನಾಗಿ ಅವರೇ ಟೆಂಡರ್ ಕರೆದು ಅವರೇ ಇದನ್ನು ಒಂದು ಹಾರ್ಡ್ವೇರ್ ಟೂಲ್ ಮೆಷಿನರಿ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಅಹಮದಾಬಾದ್ಗೆ 16% ಬಿಲೋ ಹಾಕೊಂಡಿರೋರಿಗೆ ಟೆಂಡರ್ ಕೊಟ್ಟಿದ್ದಾರೆ. ಯಾರು ಅವರೇನೆ. ನಾವು ಇದಕ್ಕೆ ಯಾರು ಇಂಟರ್ಫಿಯರೆನ್ಸ್ ಇಲ್ಲ, ಏನಿಲ್ಲ. ಈ ಕ್ವಾಲಿಟಿ ಬಗ್ಗೆ ಮತ್ತೊಂದು ಇದಕ್ಕೆಲ್ಲ ರಿಸ್ಕ್ ತೊಗೊಳ್ಳೋ ಕೆಲಸ ಅಲ್ಲ ಇದೆಲ್ಲ. ಇದು ಯಾರೋ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ನಮ್ಮ ಕಾರ್ಯಕರ್ತರಿಗೆ ಅನುಕೂಲ ಆಯ್ತದೆ, ನನ್ನ ಫಾಲೋಯರ್ಗೆ ಅನುಕೂಲ ಆಯ್ತಂತ ಕೆಲಸ ಅಲ್ಲ. ಪಾಪ ಸುಮ್ಮನೆ ನಿಮಗೆ ಒಂದು ಡ್ಯಾಮ್ಗೆ ಒಂದು ಗೇಟು ಒಡೆದೋದಕ್ಕೆ ಎಷ್ಟು ಜನ ಪಾಪ ಇಂಜಿನಿಯರ್ಸು, ಆಮೇಲೆ ಅವರು ದೇರ್ ವಾಸ್ ಎ ಚಾಲೆಂಜಿಂಗ್ ಜಾಬ್ ಅವ್ರಿಗೆಲ್ಲರೂ ಕೂಡ. 3 ಕಡೆ ಸೇರಿಬಿಟ್ಟು ಕ್ವಾಲಿಟಿ ಆಫ್ ವರ್ಕ್ನ ಕೊನೆಗೆ ನಾವೇನು ಹೇಳ್ದೆ ದುಡ್ಡು ಕೊಡ್ದೇನೆ ಐ ಶುಡ್ ಕಂಗ್ರಾಲೇಟ್ ಕೆಲವ್ರಿಗೆ. ನಮ್ಮ JSW ಅವರು ಕಬ್ಬಣ ಕೊಟ್ಟರು ಕ್ವಾಲಿಟಿ ವರ್ಕು, ಯಾಕೆಂದರೆ ಅವ್ರಿಗೂ ಪಕ್ಕದಲ್ಲೇ ಇದ್ದಾರಲ್ಲ. ಸೊ ಎಲ್ಲರೂ ಕೊಟ್ಟು ಮಾಡಿ ಒಂದು ಡಿಸೈನ್ ಕ್ರಿಯೇಟ್ ಮಾಡಿ ತಕ್ಷಣ ಒಂದು ಗೇಟ್ನ ಎಮರ್ಜೆನ್ಸಿ ಮಾಡೋದು. ಹಂಗೆ ಇವತ್ತು ಕೂಡ ಆ ರೀತಿ ನಡೀತಾ ಇದೆ. ಇದನ್ನು ವಾಟ್ರು 9,951 ಕ್ಯೂಸಿಕ್ಕು ಈಗ ನಾವು ಎಲ್ಲ ಕೆನಲ್ಗೆ ಈ ನೀರು ಕೆರೆಗಳು ತುಂಬಿಕೊಳ್ಳಿ, ವ್ಯವಸಾಯ ಆಗಲಿ ಅಂತೇಳಿ ಇದನ್ನು ರಿಲೀಸ್ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ 6 ಗೇಟ್ ಫ್ಯಾಬ್ರಿಕೇಷನ್ ಆಗ್ತದೆ. ನಾನು ಹೇಳಿದ್ನಲ್ಲ ಆಗ್ಲೇ, ಇನ್ನು ಎಕ್ಸ್ಟ್ರಾ ಬೇರೆಯವರಿಗೆ ಕೊಡಿ ನೀವು ಅಂತ ಅಂದ್ಬಿಟ್ಟು ಸಬ್ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಕ್ವಾಲಿಟಿ ಮೇಂಟೈನ್ ಮಾಡಿಬಿಟ್ಟು ನೀವೇ ಕಬ್ಬಣ ಕೊಟ್ಬಿಟ್ಟು ಮಾಡಿ ಅಂತ ಹೇಳಿದ್ವಿ. ಏಕೆಂದರೆ ಇದನ್ನು ಎರೆಕ್ಷನ್ ಗೇಟು ಕಮೆನ್ಸ್ ಆಗೋದೇ ಖಾರಿಫ್ ಸೀಸನ್ ಆದಮೇಲೆ, ನವಂಬರ್ ಆದಮೇಲೆ, ಅಲ್ಲಿವರೆಗೂ ನಾವು ಇದನ್ನು ಮಾಡೋಕ್ಕಾಗ್ತಾ ಇಲ್ಲ. ಸೊ ಗೇಟು ಒನ್ಲಿ ವಾಟರ್ ಲೆವೆಲ್ಲು 1613 ಫೀಟ್ಗೆ ಬಂದ ಮೇಲೆ ನಾವು ಅದನ್ನು ಕೆಲಸ ಮಾಡೋಕ್ಕಾಗೋದು. ಆಮೇಲೆ ಕಂಪ್ಲೀಷನ್ ಆಫ್ ವರ್ಕ್ ಕ್ಯಾನ್ ಬಿ ಒನ್ಲಿ ಬೈ June 2026.